ಮುಂದಿನ ಪ್ರಶ್ನೆ ಏನು ಅಂದ್ರೆ ಈ ಕ್ವಾಲಿಟಿ ವರ್ಸಸ್ ಕ್ವಾಂಟಿಟಿ ಅಂತ ಹೇಳಿ. ಅಂದ್ರೆ PG ಥೀಸಿಸ್ ಅಥವಾ ಡೆಸರ್ಟೇಷನ್ಗಳೇನಾಗಿದ್ದಾವೆ ಅಂದ್ರೆ ಇತ್ತಿಗೆ ಒಂದು ಪಾರ್ಟ್ ಆಫ್ ಕರಿಕ್ಯುಲಮ್ ಅಥವಾ ಒಂದು ಆಬ್ಜೆಕ್ಟಿವ್ ಆ ಸ್ಟೆಪ್ ನ ಕಂಪ್ಲೀಟ್ ಮಾಡುತ್ತೆ ನಾವೊಂದು ಸಬ್ಜೆಕ್ಟ್ ಅಲ್ಲಿ ಒಂದು PG ಪಡ್ಕೊಂಡಂಗೆ ಆಗತ್ತೆ ಅನ್ನೋದು ಆಗ್ತಾ ಇದೆ. ಸೊ ಪ್ರತಿ ವರ್ಷ ಒಂದಷ್ಟು PGs ಬರ್ತಾರೆ, ಅದೊಂದು ಇದರಲ್ಲಿ ಒಂದು ಡೆಸರ್ಟೇಷನ್ ಅನ್ನ ಮುಗಿಸ್ತಾರೆ, ಹೋಗ್ತಾರೆ. ಸೊ ಆ ಕ್ವಾಲಿಟಿ ವರ್ಸಸ್ ಅದ್ರ ಬರ್ತಾ ಇರುವಂತಹ ಒಂದು ಔಟ್ಕಮ್ ಅನ್ನು ನೋಡಿದಾಗ, ಆ ಕ್ವಾಂಟಿಟಿ ನೋಡಿದಾಗ ಇದ್ರ ಬಗ್ಗೆ ನೀವು ಏನ್ ಹೇಳ್ಬೇಕು ಅನ್ಸುತ್ತೆ? ನಾವು ಏನ್ ಎಚ್ಚೆತ್ಕೊಳ್ಬೇಕು ಅನ್ಸುತ್ತೆ? ಖಂಡಿತವಾಗೂ ಇಲ್ಲಿ ತುಂಬಾ ಸುಧಾರಣೆಗೆ ಅವಕಾಶ ಇದೆ. ಫಸ್ಟ್ ಆಫ್ ಆಲ್ ಕ್ವಾಲಿಟಿ ಕ್ವಾಂಟಿಟಿ ಅಂತಂದಾಗ ಒಂದು ಕ್ವಾಂಟಿಟಿ ಅಂದಾಗ ಸಾಮಾನ್ಯವಾಗಿ ನಾವು ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಆಗ್ತಾ ಇರುವಂತಹ ಸಂಶೋಧನೆ ಮತ್ತು ಆಯುರ್ವೇದದಲ್ಲಿ ಆಗ್ತಾ ಇರುವಂತಹ ಸಂಶೋಧನೆ ಕಂಪೇರ್ ಮಾಡಿದಾಗ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಬಟ್ ಈ ವ್ಯತ್ಯಾಸಕ್ಕೆ ಕಾರಣ ಏನಿದೆ, ಅದು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು. ಈಗ ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಸಂಶೋಧನೆ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಲ್ಲಿ ನಡೆಯುತ್ತೆ. ಅದಕ್ಕೆ ಫಂಡಿಂಗು ಗ್ಲೋಬಲ್ ಲೆವೆಲ್ ಆಗುತ್ತೆ. ನಾನು ಕೇವಲ ಭಾರತ ಸರ್ಕಾರದ ಮೇಲೆ ನಾನು ಆಯುರ್ವೇದದವನು, ಇದು ಇಂಡಿಜಿನಸ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್, ಹಾಗಾಗಿ ನನಗೆ ಗ್ಲೋಬಲ್ ಸಪೋರ್ಟ್ ಸಿಗಲ್ಲ. ಹಾಗಾಗಿ ಫಂಡ್ ಏನಿದೆಯಲ್ಲ ದೊಡ್ಡ ಕೊರತೆ. ಇಷ್ಟಾಗಿನೂ ನೀವು ಮಾಡರ್ನ್ ಮೆಡಿಕಲ್ ಸೈನ್ಸ್ ನೋಡಿದಾಗ ಆ ರಿಸರ್ಚ್ಗಳು ಹೆಚ್ಚು ನೋಡಿದಾಗ ಅದು ಅಮೆರಿಕಾದಲ್ಲೋ ಯುರೋಪಿಯನ್ ಕಂಟ್ರೀಸಲ್ಲಿ ಆಗಿರುವಂತಹ ಸಂಶೋಧನೆಯನ್ನ ನಾವು ನಮ್ಮ ಭಾರತದಲ್ಲಿ ಬೆಳೆಸ್ತಾ ಇದ್ದೀವಿ. ಹಾಗಾಗಿ ಅಲ್ಲೇನು ನಮಗೆ ಗ್ಲೋಬಲ್ ಲೀಡರ್ಶಿಪ್ ಅನ್ನೋ ಒಂದು ಶಬ್ದ ಬರುತ್ತೆ. ಆ ಮಾಡರ್ನ್ ಮೆಡಿಕಲ್ ಸೈನ್ಸ್ ರಿಸರ್ಚ್ ಅಲ್ಲೂ ನಮಗೇನು ಭಾರತದವರಿಗೇನು ಗ್ಲೋಬಲ್ ಲೀಡರ್ಶಿಪ್ ಇಲ್ಲ. ಹಾಗಾಗಿ ಎಲ್ಲೋ ಆಗ್ತಾ ಇರುವಂತಹ ಸಂಶೋಧನೆ ನಾವಿಲ್ಲಿ ಅಳವಡಿಕೆ ಮಾಡ್ತಾ ಇದ್ದೀವಿ. ಆದ್ರೆ ಆಯುರ್ವೇದಕ್ಕೆ ಬಂದಾಗೆ ಹಾಗಲ್ಲ, ಇದು ಭಾರತೀಯ ವೈದ್ಯ ಪದ್ಧತಿ. ಹಾಗಾಗಿ ಗ್ಲೋಬಲ್ ಸಪೋರ್ಟ್ ಸಿಗಲ್ಲ. ಗ್ಲೋಬಲ್ ಪರ್ಕ್ಯುಲೇಷನ್ಗೆ ನಾವು ತುಂಬಾ ಎಫರ್ಟ್ ಹಾಕಬೇಕು. ಹಾಗಾಗಿ ನಮಗೆ ಸಪೋರ್ಟ್ ಸಿಗಬೇಕಾಗಿದ್ದು ನಮ್ಮ ಭಾರತೀಯ ಸರ್ಕಾರ ಅಥವಾ ರಾಜ್ಯ ಸರ್ಕಾರ. ಹಾಗಾಗಿ ರಾಜ್ಯ ಸರ್ಕಾರದಿಂದ ಫಂಡಿಂಗ್ ಜಾಸ್ತಿ ಆದರೆ, ಆಮೇಲೆ ರಿಸರ್ಚ್ ಕಲ್ಚರ್ ಡೆವಲಪ್ ಆದರೆ, ಅದೇ ಥರ ನಮ್ಮಲ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳ ಬೆಳವಣಿಗೆ ಆಗಬೇಕು. ಈಗ ICMR ಅಂತ ಮಾಡರ್ನ್ ಮೆಡಿಕಲ್ ಸೈನ್ಸಿಗಿದೆ. ಅದೇ ಥರ ನಮ್ಮಲ್ಲಿ CCRAS ಅಂತಿದೆ. CCRAS ಅಲ್ಲಿ ಸುಮಾರು ರಿಸರ್ಚ್ ಪ್ರಾಜೆಕ್ಟ್ಗಳು ನಡೀತಾ ಇರುತ್ತೆ. ಅದೇ ಥರ ಕೆಲವೊಂದು ಹಂತದಲ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ. ಒಂದು ತಮಗೆ ಗೊತ್ತಿರಬಹುದು, ರೀಸೆಂಟ್ಲಿ ಒಂದು ಕೇರಳ ಸರ್ಕಾರದಿಂದ ಇಂಟರ್ನ್ಯಾಷನಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇನ್ ಆಯುರ್ವೇದ ಅಂತ ಕಣ್ಣೂರಲ್ಲಿ ಒಂದು ದೊಡ್ಡದಾದಂಥ ಒಂದು ಸಂಸ್ಥೆಯನ್ನ ರಾಜ್ಯ ಸರ್ಕಾರ ಪ್ರಾರಂಭ ಮಾಡ್ತು. ಆ ಥರದ ಸಂಸ್ಥೆಗಳು ನಮ್ಮ ಶಾಸ್ತ್ರದಲ್ಲಿ ಬಂದರೆ, ನಮ್ಮ ಶಾಸ್ತ್ರದ ಸಂಶೋಧನೆಗೆ ಬಂದರೆ, ನಮ್ಮ ಶಾಸ್ತ್ರದ ಸಂಶೋಧನೆಗಳ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಈಗ ಕ್ವಾಲಿಟಿ ಕ್ವಾಂಟಿಟಿ ಅಂತ ನೋಡಿದಾಗ ನಾವು ನೋಡ್ತಾ ಇರೋದೇನು, ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮಾಡುವಂತಹ ಸಂಶೋಧನೆ. ಇದು ಎಷ್ಟು ಮಟ್ಟಿಗೆ ತಗೋಬೇಕು ಅಷ್ಟೇ ತಗೋಬೇಕು. ಯಾಕೆಂದ್ರೆ ಇವ್ರ ಉದ್ದೇಶ, ನಾವು ರಿಸರ್ಚರ್ ಆದ್ಮೇಲೆ ಒಬ್ಬ ಸಂಶೋಧನಾ ವ್ಯಕ್ತಿ ಸಂಶೋಧಕ ಆದ್ಮೇಲೆ ಮಾಡುವಂತಹ ರಿಸರ್ಚ್ ಬೇರೆ, ಸಂಶೋಧನಾ ಮೆಥಡ್ ಕಲಿತಾ ಮಾಡುವಂತಹ ರಿಸರ್ಚ್ ಬೇರೆ. ಹಾಗಾಗಿ ಆ ಸೀರಿಯಸ್ ರಿಸರ್ಚನ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಬಟ್ ಅದರಲ್ಲೇ ನಾವು ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಒಳ್ಳೆ ರಿಸರ್ಚ್ ಮೆಥಡನ್ನು ಕಲ್ಕೊಂಡು, ನಮ್ಮ ಲಿಮಿಟೇಷನ್ಸ್ ಗ್ಲೋಬಲ್ ಲೆವೆಲಲ್ಲಿ ನಾವಿಲ್ಲ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಒಳ್ಳೆ ರೋಬಸ್ಟ್ ರಿಸರ್ಚ್ ಪ್ರೋಟೋಕಾಲ್ ಡೆವಲಪ್ ಮಾಡಿ ಈ PG ರಿಸರ್ಚನ್ನು ಸ್ಟ್ರೆಂಗ್ದನ್ ಮಾಡಿದರೆ ಇದು ಆಯುರ್ವೇದಕ್ಕೆ ಒಳ್ಳೆಯದೇ. ಆ ಸ್ಟ್ರೆಂಗ್ದನ್ ಮಾಡೋದ್ರಲ್ಲಿ ಈ ಸಿಲೆಬಸ್ಸು ಉಪಯುಕ್ತ ಆಗತ್ತೆ. ಅದೇ ಥರ ವಿದ್ಯಾರ್ಥಿಗಳು ಈ ಪ್ಲಾಟ್ಫಾರ್ಮ್ ಮೂಲಕ, ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೂ ನನ್ನ ಕೋರಿಕೆ, ಆಯುರ್ವೇದದಲ್ಲಿ ಸಂಶೋಧನೆ ತುಂಬ ಕಡಿಮೆ ಆಗ್ತಾ ಇರೋ ಸಂಶೋಧನೆಗಳಲ್ಲಿ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಸ್ನಾತಕೋತ್ತರ ವಿದ್ಯಾರ್ಥಿಗಳದೇ ಇರೋದ್ರಿಂದ ನೀವು ಮಾಡ್ತಾ ಇರುವಂತಹ ಸಂಶೋಧನೆಗಳಿಗೆ ಅಥೆಂಟಿಕ್ ಆಗಿ, ಮನಪೂರ್ವಕವಾಗಿ, ಆನೆಸ್ಟ್ ಆಗಿ ಏನಿದೆ ಅದನ್ನು ಹೇಳುವಂತಹ ಒಂದು ಪ್ರಯತ್ನ, ಸುಳ್ಳು ಹೇಳದೆ. ಯಾಕೆಂದ್ರೆ ನಮಗೆ ಸಂಹಿತೆ ಮೇಲೆ, ಶಾಸ್ತ್ರದ ಮೇಲೆ ಅಭಿಮಾನದಿಂದ ಒಂದೆರಡು ನೆಗೆಟಿವ್ ರಿಸಲ್ಟ್ ಬಂದಿದ್ರು ನಾವು ಅದನ್ನು ಪಾಸಿಟಿವ್ ಅಂತ ಹೇಳುವಂತಹ ಒಂದು ತಪ್ಪುಗಳು ಅಲ್ಲಲ್ಲಿ ಆಗ್ತಾ ಇರುತ್ತೆ. ಇದು ಯಾವುದಕ್ಕೂ ಅವಕಾಶ ಕೊಡದೆ ಆನೆಸ್ಟ್ ಆಗಿ, ಫಸ್ಟ್ ಆಫ್ ಆಲ್ ಏನು, ವೆರಿ ಗುಡ್ ರಿಸರ್ಚ್ ಕ್ವೆಶ್ಚನ್. ರಿಸರ್ಚ್ ನೀವು ಸಿನಾಪ್ಸಿಸ್ ಮಾಡುವಾಗನೇ ಎಲ್ಲ ಸಂಪೂರ್ಣವಾಗಿ ಯೋಚಿಸಿ ಸಿನಾಪ್ಸಿಸ್ ಮಾಡಿ, ಯಾವುದೇ ತಪ್ಪು ಆಗದಂತಹ ಸಿನಾಪ್ಸಿಸ್ ಮಾಡಿ, ಒಬ್ಬರಲ್ಲ 10 ಜನರಿಗೆ ತೋರಿಸಿ, 10 ಜನರ ಜೊತೆ ಚರ್ಚೆ ಮಾಡಿದ ಮೇಲೆ ಒಂದು ಫುಲ್ ಪ್ರೂಫ್ ಪ್ರೋಟೋಕಾಲ್ ರೆಡಿ ಮಾಡಿ, ಆಮೇಲೆ ಬಂದಿರುವಂತಹ
ರಿಸಲ್ಟನ್ನು ಯಥಾವತ್ತಾಗಿ ಪಬ್ಲಿಷ್ ಮಾಡಿ, ಅಂದರೆ ಆ ಸೈನ್ಸಿಗೆ ಒಳ್ಳೆಯದಾಗತ್ತೆ. ಆವಾಗ ಈ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಕ್ವಾಂಟಿಟಿ ಜೊತೆ ಕ್ವಾಲಿಟಿ ಜಾಸ್ತಿ ಆದರೆ ಖಂಡಿತವಾಗಿಯೂ ಆಯುರ್ವೇದಕ್ಕೆ ಒಳ್ಳೆಯ ದಿನಗಳು ದೂರ ಇಲ್ಲ ಅಂತ ಹೇಳ್ಬೋದು ನಾನು. ಸರ್, ಮುಂದಿನ ಪ್ರಶ್ನೆ ಇದಕ್ಕೆ ಪೂರಕವಾಗಿನೇ, ನಾವು ನೋಡ್ತೀವಿ ಈಗ ನಮಗೆ ಕಲಿಸುವಂಥ ಟೀಚರ್ಸ್ಗಳಾಗಿರಲಿ ಅಥವಾ ನಮಗೆ ಸಿಗುವಂಥ ಗೈಡ್ಗಳಾಗಿರಲಿ, ಸೊ ಇವರಲ್ಲೂ ಕೂಡ ಅಂದರೆ ವಿದ್ಯಾರ್ಥಿ ಲೆವೆಲಿಂದ ಮತ್ತು ಅವರು ಕಲಿಸುವ ಲೆವೆಲಿಂದ ಎಲ್ಲ ಹಂತಗಳಲ್ಲೂ ಒಂದಷ್ಟು ಎವಾಲ್ವ್ ಅಥವಾ ಎನೇಬಲ್ ಆಗುವಂಥದ್ದು ಕಾಣಬೇಕಾಗತ್ತೆ. ಆದರೆ ಸುಮಾರು ಹಿಂದಿನಿಂದ ಈ ಸಬ್ಜೆಕ್ಟು ಹೊಸದಾಗಿರೋದ್ರಿಂದ ಇನ್ನೂ ಯಾವ ತರಹದ ಬದಲಾವಣೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ? ನಿಮ್ಮ ಅಭಿಪ್ರಾಯಗಳೇನು ಸರ್ ಈ ವಿಷಯವಾಗಿ? ಕೆಲವೊಂದು ಬೋಧನೆ ವಿಷಯದಲ್ಲಿ ಕೆಲವೊಂದು ಚಾಲೆಂಜಸ್ ಇದೆ. ಚಾಲೆಂಜಸ್ ಅಂತಂದ್ರೆ, ಈಗ ಸ್ನಾತಕೋತ್ತರ ಟೀಚರ್ಸ್ ಅಥವಾ PG ಗೈಡ್ಸ್ ವಿಚಾರ ಬಂದಾಗ ಅವರು ಬೇಸಿಕಲಿ ಸಬ್ಜೆಕ್ಟ್ ಎಕ್ಸ್ಪರ್ಟ್. ಒಬ್ಬ ಶಾಲಾಕ್ಯ PG ಗೈಡ್ ಅಂದ್ರೆ ಶಾಲಾಕ್ಯದ ಎಕ್ಸ್ಪರ್ಟು, ಒಬ್ಬ ಶಲ್ಯ PG ಗೈಡ್ ಅಂದ್ರೆ ಶಲ್ಯ ಸಬ್ಜೆಕ್ಟ್ ಎಕ್ಸ್ಪರ್ಟು. ಜೊತೆ ಅವರು ರಿಸರ್ಚ್ ಓದಿರ್ತಾರೆ. ಹಾಗಾಗಿ ರಿಸರ್ಚು ಅವರಿಗೆ ಸೆಕೆಂಡ್ರಿನೇ. ಆ ಒಂದು ಆಂಗಲ್ ಇಂದ ಸ್ವಲ್ಪ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಅನ್ನಿಸ್ಬಹುದೇನೋ. ಹಾಗಾಗಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬೇರೆ ಬೇರೆ ಮೆಥಡ್ಸ್ ಇದೆ. ಈ ಪ್ರಾಬ್ಲಮನ್ನು ನಮ್ಮ ಏಪೆಕ್ಸ್ ಬಾಡಿಯವರು ಐಡೆಂಟಿಫೈ ಮಾಡಿದ್ದಾರೆ. ಕಾಲಕ್ಕೆ ರಿಸರ್ಚ್ PG ಗೈಡ್ ಟ್ರೈನಿಂಗ್ ಪ್ರೋಗ್ರಾಮ್ ನಡೀತಾ ಇದೆ. ಒಂದು ರೀಸೆಂಟ್ಲಿ PG ಗೈಡ್ ಟ್ರೈನಿಂಗ್ ತಗೊಂಡ್ರೆ ಅಷ್ಟೇ ನೀವು ಗೈಡ್ ಆಗಿ ಮುಂದುವರಿಯಕ್ಕೆ ಸಾಧ್ಯ ಅನ್ನೋ ವಿಚಾರನೂ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಪಿರಿಯಾಡಿಕಲಿ ನಮ್ಮ PG ಟೀಚರ್ಸು ಅಪ್ಡೇಟ್ ಆಗಬೇಕು. ಅವರು ರಿಓರಿಯೆಂಟೇಷನ್ ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕು. ಬೇರೆ ಬೇರೆ ಸಂಶೋಧನೆ ಆರ್ಟಿಕಲ್ಗಳನ್ನು ಓದಬೇಕು. ತಮ್ಮ ಸಂಸ್ಥೆಯಲ್ಲಿ ಒಂದು ಜರ್ನಲ್ ಕ್ಲಬ್ ಅಂತ ಒಂದು ಆಕ್ಟಿವಿಟಿ ಇರುತ್ತೆ, ಅದನ್ನು ಸೀರಿಯಸ್ ಆಗಿ ತಗೋಬೇಕು. ಜರ್ನಲ್ ಕ್ಲಬ್ದು ಉದ್ದೇಶ ಬಹಳ ಇದೆ. ಬರೀ ಒಂದು ಸಬ್ಜೆಕ್ಟ್ ಅಲ್ಲದೆ ಒಂದು ಸಮಗ್ರವಾಗಿ ಒಂದು ರಿಸರ್ಚ್ ಅನ್ನ ಒಂದು ಜರ್ನಲ್ ಕ್ಲಬ್ ಅಲ್ಲಿ ಅಧ್ಯಯನ ಮಾಡುವಂತಹ ಒಂದು ದೊಡ್ಡ ಪ್ರಕ್ರಿಯೆ ಜರ್ನಲ್ ಕ್ಲಬ್ ಆಕ್ಟಿವಿಟಿನ ಸೀರಿಯಸ್ ಆಗಿ ತಗೋಬೇಕು. ಎಲ್ಲೆಲ್ಲಿ ಅವಕಾಶ ಸಿಗತ್ತೆ ಅಲ್ಲಲ್ಲಿ ತಮ್ಮ ರಿಸರ್ಚ್ ಸ್ಕಿಲ್ಸ್ ಅನ್ನ ಅಪ್ಡೇಟ್ ಮಾಡಿ, ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇರುವಂತಹ ಅಧ್ಯಾಪಕರು ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದರೆ ಖಂಡಿತವಾಗಿಯೂ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಈ ವಿಷಯಗಳು ಅಚ್ಚಳಿಯದೆ ಉಳಿದು ಒಳ್ಳೆಯ ಸಂಶೋಧನೆಗಳ ಆಯುರ್ವೇದ ಕ್ಷೇತ್ರದಲ್ಲಿ ಬರುತ್ತೆ. ಸೊ ಇದು ಕೆಲವೊಂದು ಚಾಲೆಂಜಸ್ ಇದೆ. ಚಾಲೆಂಜಿಗೆ ಪರಿಹಾರ ಇದೆ. ಮನಸ್ಸಿದ್ರೆ ಮಾರ್ಗ ಅಂತ ಗೊತ್ತಿದೆ. ಹಾಗಾಗಿ ಪ್ರೊಫೆಸರ್ಗಳು ಅಥವಾ ಯಾರೋ PG ಗೈಡ್ ಇದೆಯಲ್ಲ, ಅವರು ಒಂದು ನನ್ನ ಅಂಡರ್ ಆಗ್ತಾ ಇರುವಂತಹ ಸಂಶೋಧನೆ ಉನ್ನತ ಮಟ್ಟದ ಕ್ವಾಲಿಟಿಯಲ್ಲಿ ಬರಬೇಕು ಅನ್ನೋ ಒಂದು ಮನಸ್ಸಿನಿಂದ ಕರ್ತವ್ಯ ಮಾಡಿದರೆ ಖಂಡಿತವಾಗಿಯೂ ಎಲ್ಲವೂ ಸಾಧ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮುಂದಿನ ಪ್ರಶ್ನೆ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ನ ಪ್ರಶ್ನೆ ಆಗುತ್ತೆ. ಆದರೆ ಇದಕ್ಕೆ ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳುವಂತಹ ಒಂದು ಸಣ್ಣ ಕುತೂಹಲ ಅಷ್ಟೇ. ಅಂದರೆ ಒಂದು 4 ಟ್ರಿಲಿಯನ್ ಎಕಾನಮಿ ಹೊಂದಿರುವಂತಹ ದೇಶದಲ್ಲಿ ಒಟ್ಟಾರೆ ಆಯುಷ್ ವಿಭಾಗಕ್ಕೆ ಅಂದರೆ 5 ಆರೋಗ್ಯ ಪದ್ಧತಿಗಳಿರುವಂತಹ ಒಂದು ಸಂಸ್ಥೆಗೆ ಸಿಗ್ತಾ ಇರುವಂಥದ್ದು 4,000 ಕೋಟಿಗಳು. ಆ 4,000 ಕೋಟಿಗಳಲ್ಲಿ ರಿಸರ್ಚ್ಗೆ ಅಂತಾನೆ ಮುಡುಪಾಗಿರುವಂತಹ ಒಂದು CCRAS ಸಂಸ್ಥೆಗೆ ಸಿಗ್ತಾ ಇರುವಂಥದ್ದು 38 ಕೋಟಿಗಳು ಮಾತ್ರ. ಸೊ ಇಂತಹದ್ದೊಂದು ಪರಿಸ್ಥಿತಿಯಲ್ಲಿ ಒಂದು ಕ್ವಾಲಿಟಿ ರಿಸರ್ಚ್ಗಳನ್ನಾಗಲಿ ಅಥವಾ ಒಂದು ಜಾಬ್ ಆಪರ್ಚುನಿಟೀಸ್ಗಳನ್ನಾಗಲಿ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ಇನ್ಯಾವ ರೀತಿಯ ಬದಲಾವಣೆಗಳನ್ನ ಏಪೆಕ್ಸ್ ಬಾಡಿ ಅಂತ ಹೇಳ್ತೀವಿ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಕಾಣಬಹುದು ಅನ್ನೋದು ನಿಮ್ಮ ಅಭಿಪ್ರಾಯಗಳನ್ನು ತಿಳ್ಕೊಳ್ಳುವಂಥ ಕುತೂಹಲ ಸರ್. ಸರ್ಕಾರಿ ಹಂತದಲ್ಲಿ ನೋಡೋದಾದ್ರೆ ಬಡ್ಜೆಟ್ ಸ್ಯಾಂಕ್ಷನ್ಗೆ ಒಂದು ಪ್ರೊಸೀಜರ್ ಇರುತ್ತೆ. ಸಾಮಾನ್ಯವಾಗಿ ನಾವು ನಮಗೆ ಎಷ್ಟು ಬೇಕು ಅಂತ ಇಲಾಖೆಗೆ ಕೇಳ್ತಾರೆ. ಇಲಾಖೆಯಿಂದ ಒಂದು ಪ್ರಪೋಸಲ್ ಹೋಗುತ್ತೆ. ಪ್ರಪೋಸಲನ್ನು ಅನಲೈಸ್ ಮಾಡಿ ಅವರು ಒಂದು ಬಡ್ಜೆಟ್ ಕೊಡ್ತಾರೆ. ಬಡ್ಜೆಟ್ ಕೊಟ್ಟ ಮೇಲೆ ಈ ಬಡ್ಜೆಟನ್ನು ಹೇಗೆ ಯುಟಿಲೈಸ್ ಮಾಡಿದ್ದಾರೆ ಅನ್ನೋದನ್ನು ನೋಡಿ ಮುಂದಿನ ವರ್ಷದ ಬಡ್ಜೆಟ್ಟು ಡಿಸೈಡ್ ಆಗುತ್ತೆ. ಹಾಗಾಗಿ ಕೊಟ್ಟಿರೋ ಬಡ್ಜೆಟನ್ನು ನಾವು ಸದುಪಯುಕ್ತಪಡಿಸಿ ಕ್ವಾಲಿಟಿ ರಿಸರ್ಚ್ಗಳನ್ನು ಹೊರತಂದರೆ, ನೋಡಿ ನೀವು ಇಷ್ಟು ದುಡ್ಡು ಕೊಟ್ಟಿದ್ರಿ, ನಾನು ಇಂಥ ರಿಸರ್ಚ್ ಮಾಡಿದ್ದೀನಿ, ನನ್ನ ಹತ್ರ ಇನ್ನೂ ಇಷ್ಟು ಪ್ರಾಜೆಕ್ಟ್ ಇದೆ, ನೀವು ದುಡ್ಡು ಜಾಸ್ತಿ ಮಾಡಿ ಅಂತಂದರೆ ಖಂಡಿತವಾಗಿಯೂ ಹಂತವಾಗಿ ಸರ್ಕಾರ ಜಾಸ್ತಿ ಮಾಡ್ತಾ ಹೋಗುತ್ತೆ. ಇದು ಸರ್ಕಾರಿ ಹಂತದಲ್ಲಿ ನಡೆಯುವಂತಹ ಪ್ರಕ್ರಿಯೆ. ಹಾಗಾಗಿ ನಾವು ಇದಕ್ಕೆ ಪರಿಹಾರ ಅಷ್ಟೇ. ಈಗ CCRAS ಇದು ಪ್ರೈಮರಿ ಇನ್ಸ್ಟಿಟ್ಯೂಟ್, ಯಾವುದು ಆಯುರ್ವೇದದ ಸಂಶೋಧನೆಗೆ ಸಂಬಂಧಿಸಿರುವಂಥ, ಅಲ್ಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ ನಡೆದ್ರೆ ಅವರು ಒಳ್ಳೊಳ್ಳೆ ಪ್ರಾಜೆಕ್ಟ್ ನಡೆದು
ಅದನ್ನ ಪಬ್ಲಿಷ್ ಮಾಡಿದ್ರೆ ನಾನು ಜಾಸ್ತಿ ಕೆಳಕ್ಕೆ ಎಲಿಜಿಬಿಲಿಟಿ ಇರುತ್ತೆ. ಈ ನಿಟ್ಟಿನಲ್ಲಿ CCRS ಏನಿದೆ, ಎಕ್ಸ್ಟ್ರಾ ಮ್ಯೂರಲ್ ರಿಸರ್ಚ್ಗೆ ಫಂಡ್ ಮಾಡ್ತಾರೆ. ಒಂದು ಸಂಸ್ಥೆಯಲ್ಲಿ ಇದ್ಕೊಂಡೇ ಒಬ್ಬ ಅಧ್ಯಾಪಕ, ಒಬ್ಬ ರಿಸರ್ಚರು, ನಾನು ಒಳ್ಳೆ ಪ್ರಪೋಸಲ್ ಇದ್ರೆ ನಾನು ಅವರಿಗೆ ಪ್ರಪೋಸಲ್ ಸಬ್ಮಿಟ್ ಮಾಡಿ ದುಡ್ಡನ್ನ ತಗೊಂಡು ನಾನು ಇಲ್ಲಿ ನಮ್ಮ ಸಂಸ್ಥೆಯಲ್ಲೇ ರಿಸರ್ಚ್ ಮಾಡಿ ರಿಸಲ್ಟನ್ನ ಪಬ್ಲಿಷ್ ಮಾಡುವಂತಹ ಪ್ರಕ್ರಿಯೆ ಇದೆ. ಇದೆಲ್ಲನೂ ಹೇಳಿದ್ನಲ್ಲ, ಒಂದೇ ಒಂದು ಸಂಶೋಧನಾ ಮೆಥಡ್ ಸಂಪೂರ್ಣ ಜ್ಞಾನ, ಆಮೇಲೆ ಆ ಸ್ಟ್ರಾಂಗ್ ಕಮಿಟ್ಮೆಂಟು ಇಟ್ಕೊಂಡು ಕೆಲಸ ಮಾಡಿದಾಗ ಬದಲಾವಣೆ ಖಂಡಿತ ಆಗತ್ತೆ. ಸೊ ಹಾಗಾಗಿ ಈಗ ನಡೀತಾ ಇರುವಂತಹ ಪ್ರಕ್ರಿಯೆ ಇಷ್ಟಿದೆ. ಇನ್ನು ನಮ್ಮ ಆಶಯ ಏನು, ಇನ್ನೂ ಜಾಸ್ತಿ ಆಯುರ್ವೇದ ರಿಸರ್ಚರ್ಸು, ಆಯುರ್ವೇದ ಟೀಚರ್ಸು ತಮ್ಮ ತಲೆಯಲ್ಲಿರುವಂತಹ ಒಳ್ಳೊಳ್ಳೆ ಸಂಶೋಧನಾ ವಿಚಾರಗಳನ್ನು ಸಂಶೋಧನೆ ಮಾಡಕ್ಕೆ ಪ್ರಪೋಸಲ್ ರೆಡಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದರೆ, ಸರ್ಕಾರ ಅದನ್ನು ಒಪ್ಪಿದರೆ ಖಂಡಿತವಾಗೂ ಒಳ್ಳೊಳ್ಳೆ ರಿಸರ್ಚ್ಗಳು ಬರ್ತವೆ. ಜಾಸ್ತಿ ರಿಸರ್ಚ್ ಬಂದರೆ ಜಾಸ್ತಿ ದುಡ್ಡು ಕೇಳೋಕ್ಕೆ ಅನುಕೂಲ ಆಗತ್ತೆ. ಸಣ್ಣ ಒಂದೆರಡು ವಿಚಾರ ಅಂತಂದರೆ, ಈಗ ಒಂದು ಜನಾಂದೋಲನದ ರೂಪದಲ್ಲಿ ಸ್ವರ್ಣ ಪ್ರಾಶ ನಡೀತು. ಸ್ವರ್ಣ ಪ್ರಾಶ ಅದು ಮನೆ ಮಾತಾಗ್ಬಿಟ್ಟಿದೆ. ಸೊ ಆ ಥರದ ಆಂದೋಲನದ ಸ್ವರೂಪದಲ್ಲಿ ಸುಮಾರು ಆಯುರ್ವೇದದಲ್ಲಿ ವಿಚಾರಗಳಿದೆ. ಇಂದ್ರಿಯ ಸ್ವಾಸ್ಥ್ಯ ಇರ್ಬೋದು, ಅಥವಾ ಅಣುತೈಲ ಪ್ರಯೋಗ ಇರ್ಬೋದು, ಇವುಗಳನ್ನೆಲ್ಲ ಮನೆ ಮಾತು ಮಾಡೋಕ್ಕೆ ನಾನು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು. ಅವೇರ್ನೆಸ್ ಪ್ರೋಗ್ರಾಮಿಗೂ ದುಡ್ಡು ಕೊಡ್ತಾರೆ. ಅದು ಇಸ್ ಅ ಪಾರ್ಟ್ ಆಫ್ ರಿಸರ್ಚ್ಗಳಲ್ಲಿ ಸುಮಾರು ಬೇರೆ ಬೇರೆ ಥರದ್ದು ರಿಸರ್ಚ್ಗಳಿದೆ. ಎಕ್ಸ್ಪ್ಲೋರೇಟರಿ ರಿಸರ್ಚ್ ಅಂತಿರುತ್ತೆ, ಬರೀ ಒಬ್ಸರ್ವೇಷನಲ್ ರಿಸರ್ಚ್ ಅನ್ನತ್ತೆ, ನಾನು ನೋಡ್ತೀನಿ, ಬರೀ ಡೇಟಾ ಕಲೆಕ್ಟ್ ಮಾಡ್ತೀನಿ, ಅವೆಲ್ಲದಕ್ಕೂ ಫಂಡ್ ಸಿಗ್ಬೋದು. ಸೊ ಈ ಥರದ್ದು ಆಗಲೇ ಹೇಳಿದಾಗೆ ಆಯುರ್ವೇದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋರು ಒಳ್ಳೊಳ್ಳೆ ರಿಸರ್ಚ್ ಪ್ರಪೋಸಲನ್ನು ರೆಡಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದರೆ ಸರ್ಕಾರ ಅದನ್ನು ಅನಲೈಸ್ ಮಾಡಿ ದುಡ್ಡು ಕೊಡುತ್ತೆ. ಹಾಗಾಗಿ ಇದು ಕಾಲಾಂತರದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಸಡನ್ ಆಗಿ ಕೇಳಿದರೆ ಅದು ಸಿಗೋ ಚಾನ್ಸಸ್ ಕಮ್ಮಿ. ಸೊ ಇದೇ ದಾರಿ ಇದೆ. ಇದೇ ಥರ ನಾವು ಮುಂದೆ ಹೋಗ್ಬೇಕಾಗತ್ತೆ. ಸರ್ಕಾರದ ಹಂತದಲ್ಲಿ ರಿಸರ್ಚರ್ಸ್ಗೆ ಅಪರ್ಚುನಿಟೀಸು ಅದೆಲ್ಲ ಮಟ್ಟದಲ್ಲಿ ನೋಡಿದರೆ ಸ್ವಲ್ಪ ಕಮ್ಮಿನೇ. ನೆಕ್ಸ್ಟ್ ಇದೆಯಾ ಹಾಗೆ ಸರ್? ಅಂದರೆ ಈ ವಿಷಯದಲ್ಲಿ ಗೊತ್ತಾಗಿದ್ದೇನು ಅಂದರೆ, ನಾವು ಬರೀ ಹಕ್ಕುಗಳನ್ನ ಪ್ರಶ್ನಿಸ್ತಾ ಹೋಗೋದಕ್ಕಿಂತ ನಮ್ಮ ಕರ್ತವ್ಯಗಳನ್ನ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಮಾಡ್ತಾ ಹೋದರೆ ಸರ್ಕಾರವೂ ಸಹ ಅದನ್ನು ಗಮನಿಸುತ್ತೆ, ಮುಂದಿನ ಹಂತಗಳಲ್ಲಿ ಬದಲಾವಣೆಗಳು ಸಹ ಸಾಧ್ಯವಾಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿತ್ತು. ಮುಂದಿನ ಪ್ರಶ್ನೆ ನೀವು ಕೊನೆ ಎಂಡ್ ಮಾಡಿದಂತಹ ಒಂದು ಪ್ರಶ್ನೆ ಆಗಿತ್ತು. ಅದೇನೆಂದರೆ, ಈಗ 6 ಲಕ್ಷ ಜನ, ಏನಿಲ್ಲ ಅಂದ್ರೆ ಒಂದು 6 ಲಕ್ಷ ಜನ BAMS ಮುಗಿಸಿ ಪ್ರತಿ ವರ್ಷ ಹೊರಗೆ ಬರ್ತಾರೆ. ಅದರಲ್ಲಿ ಸುಮಾರಷ್ಟು ಜನ ಒಂದು ರಿಸರ್ಚನ್ನೇ ತಮ್ಮ ಮುಂದಿನ ಗುರಿಯನ್ನಾಗಿಟ್ಟುಕೊಂಡು ಮುಂದುವರಿಸಬೇಕು ಅನ್ನೋಂಥ ವಿದ್ಯಾರ್ಥಿಗಳಿಗೆ ಸದ್ಯದ ಪರಿಸ್ಥಿತಿಯಲ್ಲಿರುವಂತಹ ಅವಕಾಶಗಳೇನು, ಉದ್ಯೋಗ ಅವಕಾಶಗಳೇನು ಅಂತ ತಿಳ್ಕೊಳ್ಳುವಂಥ ಒಂದು ಕುತೂಹಲ ಸರ್. ಸಂಶೋಧನಾ ಕ್ಷೇತ್ರದಲ್ಲಿ ಆಯುರ್ವೇದ ಗ್ರ್ಯಾಜುಯೇಟ್ಸ್ಗೆ ಉದ್ಯೋಗಾವಕಾಶ ನೋಡಿದರೆ ತುಂಬ ಅವಕಾಶಗಳೇನು ತುಂಬ ನಮಗೆ ಕಾಣಿಸಲ್ಲ. ಒಂದಷ್ಟು ರೀಸನ್ಗಳು ಇದೆ. ಪ್ರಪ್ರಥಮವಾಗಿ ಇದು ಒಂದು ಪ್ರೊಫೆಷನಲ್ ಕೋರ್ಸ್ ಆಗಿರೋದ್ರಿಂದ ಸರ್ಕಾರ ಅಥವಾ ಸಿಲೆಬಸ್ ಕರಿಕ್ಯುಲಮ್ ಅಥವಾ ಯಾರು ಎಪೆಕ್ಸ್ ಬಾಡಿದು ಪ್ರಥಮ ಆಶಯ ಏನು ಅಂತಂದರೆ, ತಾವು ವೈದ್ಯರಾಗಿ ಜನರಿಗೆ ಸೇವೆ ಸಲ್ಲಿಸಿ ಪ್ರೊಫೆಷನ್ನ ಕಂಟಿನ್ಯೂ ಮಾಡಿ ಅನ್ನೋ ನಿಟ್ಟಿನಲ್ಲೇ ಎಲ್ಲರೂ ಇರೋದು. ಬಟ್ ಸಂಶೋಧನೆನೂ ಒಂದು ಇನ್ಸೆಪರೇಬಲ್ ಕಾಂಪೊನೆಂಟ್ ಇರೋದ್ರಿಂದ ಸಂಶೋಧನೆಗೆ ಒತ್ತು ಕೊಡೋ ನಿಟ್ಟಿನಲ್ಲೇ ಆಗಲೇ ಹೇಳಿದಂತೆ CCRS ಅನ್ನೋ ಒಂದು ಏಪೆಕ್ಸ್ ಸಂಸ್ಥೆ ಇದೆ. ಅದರಲ್ಲಿ ರಿಸರ್ಚ್ ಆಫೀಸರ್ಸನ್ನು ಕಾಲಕ್ಕೆ ನೇಮಕಾತಿ ಮಾಡ್ಕೊಳ್ತಿರ್ತಾರೆ. ಅಲ್ಲಿ ಅವಕಾಶ ಇದೆ. ಆ CCRS ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಬೇರೆ ಬೇರೆ ಪ್ರಾಂತದಲ್ಲಿದೆ. ತಮಗೆ ಗೊತ್ತಿರೋ ಹಾಗೆ ಇಲ್ಲೇ ಬೆಂಗಳೂರಲ್ಲೇ ಸೆಂಟ್ರಲ್ ಆಯುರ್ವೇದ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿದೆ. ಈ ಥರ ಸೆಂಟ್ರಲ್ ಆಯುರ್ವೇದ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಬೇರೆ ಬೇರೆ ಊರುಗಳಲ್ಲಿದೆ. ಅಲ್ಲಿ ರಿಸರ್ಚ್ ಆಫೀಸರ್ ಅಂತ ಆಗಿ ಸೇವೆ ಸಲ್ಲಿಸೋಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಲೆವೆಲಲ್ಲಿ ಖಂಡಿತವಾಗಿಯೂ ಅವಕಾಶ ಇದೆ. ಸೊ ಸಾಮಾನ್ಯವಾಗಿ ಇದೇ ನಿಟ್ಟಿನಲ್ಲಿ ಹೇಳ್ತಾ ಹೋದಾಗ ಅವರು ಬೇರೆ ಬೇರೆ ರಿಸರ್ಚ್ ಪ್ರಾಜೆಕ್ಟ್ಗಳನ್ನು ಮಾಡ್ತಿರ್ತಾರೆ. ಆ ರಿಸರ್ಚ್ ಪ್ರಾಜೆಕ್ಟ್ಗಳು ಸಾಮಾನ್ಯವಾಗಿ ಮಲ್ಟಿ ಸೆಂಟ್ರಲ್ ಟ್ರಯಲ್ಸ್ ಇರ್ತವೆ. ಮಲ್ಟಿ ಸೆಂಟ್ರಲ್ ಟ್ರಯಲ್ಸ್ ಅಂತಂದರೆ ಒಂದೇ ರಿಸರ್ಚು ಬೇರೆ ಬೇರೆ ರಿಸರ್ಚ್ ಸೆಂಟ್ರಲ್ಲಿ ನಡೀತಾ ಇದೆ. ಅಲ್ಲೆಲ್ಲ ನಮಗೆ ಕೆಲವೊಂದು ಕಡೆ ಜೂನಿಯರ್ ರಿಸರ್ಚ್ ಫೆಲೋ, ಸೀನಿಯರ್ ರಿಸರ್ಚ್ ಫೆಲೋ, JRF SRF ಅಂತ ನೇಮಕಾತಿ ಮಾಡ್ಕೊಳ್ತಾ ಇರ್ತಾರೆ. ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳೇ ಮಾಡ್ತಿರ್ತವೆ. ಅಲ್ಲಿ ನಮ್ಮ BAMS ವಿದ್ಯಾರ್ಥಿಗಳಿಗೆ ಅಥವಾ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದಂತಹ ವಿದ್ಯಾರ್ಥಿಗಳಿಗೆ ಅವಕಾಶಗಳಿರ್ತವೆ. ಅದಲ್ಲದೆ
ತಾವು ರಿಸರ್ಚ್ ಮಾಡಬೇಕು ಅಂತಂದ್ರೆ ಸಾಮಾನ್ಯವಾಗಿ ಕ್ಲಿನಿಕಲ್ ಸೆಟಪ್ ಅಲ್ಲಿ ರಿಸರ್ಚ್ಗೆ ಫಂಡ್ ತಗೊಳ್ಳೋದು ಕಷ್ಟ ಆಗುತ್ತೆ. ಒಂದು ಇನ್ಸ್ಟಿಟ್ಯೂಷನ್ ಟೀಚಿಂಗ್ ಇನ್ಸ್ಟಿಟ್ಯೂಟು ಅಥವಾ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ಗೆ ಅಫಿಲಿಯೇಟೆಡ್ ಇದ್ರೆ ಫಂಡಿಂಗ್ ಏಜೆನ್ಸಿಗಳಿದೆ. ಫಾರ್ ಎಕ್ಸಾಂಪಲ್ ICMR ದುಡ್ಡು ಕೊಡುತ್ತೆ, CCRS ದುಡ್ಡು ಕೊಡುತ್ತೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿ, ಬೇರೆ ಬೇರೆ ಯೂನಿವರ್ಸಿಟಿಗಳು ದುಡ್ಡು ಕೊಡ್ತವೆ. ನಿಮಗೆ ಮ್ಯಾನುಸ್ಕ್ರಿಪ್ಟ್ ರಿಸರ್ಚ್ ಮಾಡಬೇಕು ಅಂತಂದರೆ ಮ್ಯಾನುಸ್ಕ್ರಿಪ್ಟಾಲಜಿ ವಿಷಯ ಏಪೆಕ್ಸ್ ಬಾಡಿಗಳಿದೆ, ಅವ್ರು ದುಡ್ಡು ಕೊಡ್ತಾರೆ. ಆಮೇಲೆ ಎಪಿಡಿಮಾಲಜಿಕಲ್ ಸ್ಟಡೀಸ್ಗಳಿಗೂ ಬೇರೆ ಬೇರೆ ಸಂಸ್ಥೆಗಳಿದೆ, ಫಂಡಿಂಗ್ ಏಜೆನ್ಸೀಸ್ ಅಂತ ಹೇಳ್ತೀವಿ. ಫಂಡಿಂಗ್ ಏಜೆನ್ಸೀಸ್ ಅನ್ನೋದೇ ಅವರು ನಮ್ಮ ಪ್ರಾಜೆಕ್ಟಿಗೆ ಫಂಡ್ ಎಷ್ಟು ಬೇಕಾಗತ್ತೆ ಅದನ್ನು ನಾವು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದರೆ ಅವ್ರು ಅನಲೈಸ್ ಮಾಡಿ ಆ ಪ್ರಾಜೆಕ್ಟಿಗೆ ಬೇಕಾಗುವಂತಹ ದುಡ್ಡನ್ನು ಆ ಸಂಸ್ಥೆಗೆ ಸ್ಯಾಂಕ್ಷನ್ ಮಾಡ್ತಾರೆ. ಆ ಥರ ದುಡ್ಡು ಬಂದು ಒಂದು ಸಂಶೋಧನಾ ಪ್ರವೃತ್ತಿಯಲ್ಲಿ ತಾವು ತೊಡಗಿಸೋಕ್ಕೂ ಸಾಧ್ಯ ಇದೆ. ಇಷ್ಟೇ ಹೊರತಾಗಿ ಎಂಪ್ಲಾಯ್ಮೆಂಟ್ ಲೆವೆಲಲ್ಲಿ ಸಂಶೋಧನೆ CCRS ಹೊರತುಪಡಿಸಿದರೆ ಸ್ವಲ್ಪ ಕಮ್ಮಿ. ಈಗ ಆಗಲೇ ಹೇಳಿದಂತೆ ಕೇರಳದಲ್ಲಿ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಬರ್ತಾ ಇದೆ, ಅಲ್ಲಿ ಅವಕಾಶ ಬರಬಹುದು. ಇನ್ನೂ ರಿಕ್ರೂಟ್ಮೆಂಟ್ ಏನು ಸ್ಟಾರ್ಟ್ ಆಗಿಲ್ಲ. ಬಟ್ ಈ ಎಂಪ್ಲಾಯ್ಮೆಂಟ್ ವಿಷಯದಲ್ಲಿ ಇಷ್ಟೇ ವಿಚಾರ. ಅದೇ ಸರ್, ಪ್ರಶ್ನೆನೂ ಕೇಳಿದ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಫಂಡಿಂಗ್ ಏಜೆನ್ಸಿ ಬಗ್ಗೆ ಒಂದು ಪ್ರಶ್ನೆ ಇತ್ತು, ಅದಕ್ಕೂ ನೀವು ಮಾಹಿತಿಯನ್ನು ಕೊಟ್ರಿ. ಆದರೆ ಇನ್ನೊಂದ್ರ ಜೊತೆಗೆ ಒಂದು ಬ್ರಿಡ್ಜ್ ಮಾಡುವಂತಹದ್ದು ಒಂದೇನೋ ಕಾಣುತ್ತೆ. ಯಾಕಂದ್ರೆ ಹಲವಾರು ಹಂತಗಳಲ್ಲಿ ರಿಸರ್ಚ್ಗಳು ಆಗೋದಲ್ಲೂ ಆಗ್ತಾ ಇದೆ, ಆದರೆ ಅದನ್ನು ಜನಸಾಮಾನ್ಯರಿಗೆ ತಲುಪಿಸುವ ಹಂತದಲ್ಲಿ ಏನಾದರೂ ಇನ್ನೂ ಒಂದಷ್ಟು ಹೆಚ್ಚಿನ ಬೆಳವಣಿಗೆ ಆಗಬೇಕಿದೆಯಾ? ಅಥವಾ ನಾನು ಆಗಲೇ ಹೇಳಿದಾಗೆ ವಿದ್ಯಾರ್ಥಿಗಳ ಹಂತದಲ್ಲೂ ಕೂಡ ಎಪೆಕ್ಸ್ ಬಾಡೀಸ್ ತಗೊಳ್ಬರುವಂಥ ಎಷ್ಟೊಂದು ವಿಧಾನಗಳು, ಅಂದರೆ ಡಿಸಿಷನ್ಸ್ ನಮಗೆ ರೀಚ್ ಆಗ್ತಿರಲ್ಲ. ಅದು ತುಂಬ ಒಳ್ಳೇದಿರುತ್ತೆ, ಬಟ್ ಆದರೆ ಅಲ್ಲಿಂದ ನಮಗೆ ರೀಚ್ ಆಗ್ತಿರಲ್ಲ. ನಾವು ಕಂಡಕ್ಟ್ ಮಾಡುವಂಥ ಎಷ್ಟೋ ರಿಸರ್ಚ್ಗಳು ಜನಸಾಮಾನ್ಯ ರೀಚ್ ಆಗ್ತಿರಲ್ಲ. ಈ ಹಂತಗಳಲ್ಲಿ ಏನಾದರೂ ಕೆಲವು ಬದಲಾವಣೆಗಳಾದರೆ ಒಳ್ಳೇದು ಅಂತ ನಿಮಗೆ ಅನ್ಸುತ್ತೆ ಸರ್? ಅಂದರೆ ಸಂಶೋಧನೆ ಆದಮೇಲೆ ಜನರಿಗೆ ಓಕೆ ನೋಡಿ, ಒಂದು ವಿಚಾರ, ಈ ಸೈಂಟಿಫಿಕ್ ಕಲ್ಚರ್ ಕಮ್ಯುನಿಟಿ ಏನಿದೆ ಅಲ್ಲ, ಇದು ತುಂಬ ಓಪನ್ ಮೈಂಡೆಡ್ ಇರೋದು. ಈಗ ನೀವು ಒಂದು ಒಳ್ಳೆ ಔಟ್ಕಮ್ ನಿಮ್ಮ ರಿಸರ್ಚ್ ಇಂದ ಬಂದಿದೆ ಅಂದರೆ ಸೈನ್ಸು, ಸೈಂಟಿಫಿಕ್ ಕಮ್ಯುನಿಟಿ ಅಥವಾ ಕ್ಲಿನಿಷಿಯನ್ಸು 100% ಅದನ್ನು ವೆಲ್ಕಮ್ ಮಾಡ್ತಾರೆ. ಇದು ನಮ್ಮ ಲಿಮಿಟೇಷನ್ಸ್ ಏನಾಗುತ್ತೆ ಅಂತಂದ್ರೆ, ಒಂದು ಒಳ್ಳೆ ಫೈಂಡಿಂಗ್ ನನಗೆ ಕಂಡು ಬಂದಿದ್ರೆ ನಾನು ಇದನ್ನ ಹೇಳಬೇಕು ಅಂತಂದ್ರೆ ನನಗೆ ಸಿಸ್ಟಮ್ಯಾಟಿಕ್ ಆಗಿ ಒಂದು ಪ್ರೊಸೀಜರ್ ಇದೆ, ಅದನ್ನ ಯೂಸ್ ಮಾಡಿ ಹೇಳಿದ್ರೆ ನನ್ನ ವಿಸಿಬಿಲಿಟಿ, ನನ್ನ ರೀಚು ಜಾಸ್ತಿ ಆಗುತ್ತೆ. ನಾನು ಇದನ್ನ ಒಂದು ಬೇರೆಯವ್ರ ಜೊತೆ ಚರ್ಚೆ ಮಾಡಿದರೆ ಅಥವಾ ನಾನು ಒಂದು ಸೆಮಿನಾರಲ್ಲಿ ಹೇಳಿದರೆ ಅದು ತುಂಬ ಲಿಮಿಟೆಡ್ ಅಪ್ರೋಚ್ ಆಗುತ್ತೆ. ಹಾಗಾಗಿ ನಮ್ಮ ಹತ್ರ ಒಂದಿದೆ ಸೈಂಟಿಫಿಕ್ ಪಬ್ಲಿಕೇಶನ್ ಅಂತ. ನಾನು ಒಂದೇ ಕೇಸ್ ಟ್ರೀಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ, ನನಗೆ ಕಾನ್ಫಿಡೆನ್ಸ್ ಇದೆ ಇದು ಒಳ್ಳೆ ರಿಸಲ್ಟು, ನೀವು ಅದನ್ನೇ ಪಬ್ಲಿಷ್ ಮಾಡಿ. ಅದನ್ನೇ ಒಂದು ರೆಪ್ಯೂಟೆಡ್ ಜರ್ನಲಲ್ಲಿ, ಪಿಯರ್ ರಿವ್ಯೂಡ್ ಇಂಡೆಕ್ಸ್ ಜರ್ನಲ್ ಅಂತ ಹೇಳ್ತೀವಿ, ಅದನ್ನು ನೀವು ಪಬ್ಲಿಷ್ ಮಾಡಿದರೆ ಅದನ್ನು ನೋಡುವವರು ಜಗತ್ತಿನ ಥ್ರೂಔಟ್ ದಿ ಗ್ಲೋಬ್ ಇಟ್ ವಿಲ್ ಬಿ ರೆಡ್. ಸೊ ಹಾಗಾಗಿ ಯಾರು ಸೀರಿಯಸ್ ಇರ್ತಾರಲ್ಲ ಅವ್ರು ಅದನ್ನು ಓದ್ತಾರೆ, ಓದಿ ಹೌದಪ್ಪ ಇಲ್ಲಿ ಟ್ರೀಟ್ಮೆಂಟ್ ಇದೆ, ಇವ್ರ ಹತ್ರ ಹೋಗ್ಬೇಕು ನಾನು. ಇದು ಒಂದು ಕೇಸ್ ರಿಪೋರ್ಟ್ ಆದರೆ ನೀವು ತುಂಬ ಒಳ್ಳೆ ರಿಸರ್ಚ್ ಮಾಡಿದ ಮೇಲೆ ಆಗುವಂಥದ್ದು ಇದೆ. ಹಾಗಾಗಿ ನೀವು ಒಳ್ಳೆ ರಿಸರ್ಚ್ ಮಾಡಿದ್ದೀರಾ, ಅದನ್ನು ಪಬ್ಲಿಷ್ ಮಾಡಿದ್ದೀರಾ, ಖಂಡಿತವಾಗಿಯೂ ನಿಮ್ಮ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ, ನಿಮಗೆ ಪೇಷಂಟ್ ಬರೋದು ಜಾಸ್ತಿ ಆಗುತ್ತೆ. ಅದೇ ಥರ ನೀವು ಕಂಡು ಹಿಡಿದಿದ್ದೀರಾ ತುಂಬ, ಅದು ಟ್ರೆಡಿಷ್ನಲ್ ನಾಲೆಜ್ ಅಲ್ಲ, ಅದು ತುಂಬ ಹೊಸದಿದೆ, ಅದು ಒಂದು ಡ್ರಗ್ ಇದೆ ಅಥವಾ ಒಂದು ಇನ್ಸ್ಟ್ರೂಮೆಂಟ್ ಇದೆ, ನೀವು ಅದನ್ನು ಪೇಟೆಂಟ್ ಮಾಡಬಹುದು. ಪೇಟೆಂಟ್ ಮಾಡಿದಾಗ ನಿಮಗೆ ಆರ್ಥಿಕ ಲಾಭ ಆಗುತ್ತೆ. ಹಾಗಾಗಿ ಈ ಸಂಶೋಧನೆ ಫೀಲ್ಡ್ನಿಂದ ಆಗುವಂತಹ ಲಾಭಗಳು ಸಾಕಷ್ಟಿದೆ. ಹಾಗಾಗಿ ಇದನ್ನು ವಿಶೇಷವಾಗಿ ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನು ಇದನ್ನು ತಮ್ಮ ಮನದಾಳದಲ್ಲಿ ತಗೊಂಡು 100ಕ್ಕೆ 100ರಷ್ಟು ಶ್ರದ್ಧೆಯಿಂದ ಮನಸ್ಸಿಟ್ಟು ಮಾಡಿ ನಿಮಗೂ ಒಳ್ಳೆಯದಾಗತ್ತೆ, ಸೈನ್ಸಿಗೂ ಒಳ್ಳೆಯದಾಗತ್ತೆ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದೀನಿ. ಸುಮಾರು ನಾನು ಆಗಲೇ ಹೇಳಿದಾಗೆ ಅವ್ರದ್ದು ರಿಸರ್ಚ್ ಸಂಶೋಧನೆ ಅಂತ ಪ್ರಶ್ನೆ ಬಂದಾಗಲೇ ಹಲವಾರು ಗೊಂದಲಗಳು, ಗೋಚರಗಳು, ಆ ಕನ್ಫ್ಯೂಷನ್ಸ್ ನಮ್ಮಲ್ಲಿತ್ತು. ಅದಕ್ಕೆ ಕ್ಲಾರಿಟಿ ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನವೇ ಈ ಸಂಚಿಕೆಯ ಮುಖ್ಯ ಉದ್ದೇಶ ಆಗಿತ್ತು ಸರ್. ಹಲವಾರು ಬೇರೆ ಬೇರೆ ಪ್ರಶ್ನೆಗಳನ್ನು ತೆಗೆದುಕೊಂಡು ಅದಕ್ಕೆ ನಿಮ್ಮ ಹತ್ರ ಸೂಕ್ತ ನಿಲುವುಗಳನ್ನು, ಅಭಿಪ್ರಾಯಗಳನ್ನ, ಉತ್ತರಗಳನ್ನ ಪಡೆದುಕೊಳ್ತಾನೆ ಬಂದ್ವಿ. ಇದಕ್ಕೆ ಈ ಪ್ರಶ್ನೆಗಳನ್ನ ಫ್ರೇಮ್ ಮಾಡೋದಕ್ಕೆ ನಮಗೆ ಸಹಾಯ ಮಾಡೋದು, ಯಾಕಂದ್ರೆ ಆ ಹಸಿವು ಅನ್ನೋದಕ್ಕಿಂತ ಇನ್ನೂ ಈಗ ತಾನೇ ಫಸ್ಟ್ ಇಯರ್ ಇರೋದ್ರಿಂದ ಸುಮಾರು ಸಂಶಯಗಳು ನಮಗಿತ್ತು. ಅದಕ್ಕೆ ಫ್ರೇಮ್ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಮಾಡಿದ್ದು ಈ ಪಾಡ್ಕಾಸ್ಟ್ನಲ್ಲಿ ಮೆನ್ಷನ್ ಮಾಡಬೇಕು ಅಂದರೆ ಡಾಕ್ಟರ್ ಹಿತೇಶ್ ಪ್ರಸಾದ್ ಅಂತ ಹೇಳಿ ನಮ್ಮ ಸೀನಿಯರ್, ಅವರನ್ನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ
ಒಂದು ಕೊನೆಯ ಪ್ರಶ್ನೆಯನ್ನು ನಿಮಗೆ ಕೇಳೋದಾದ್ರೆ, ನೀವು ಆಗ್ಲೇ ಹೇಳಿದಾಗೆ ನಿಮ್ಮ ಪ್ರತಿ ಮಾತಿನಲ್ಲೂ ನಿಮ್ಮ ಉತ್ತರದಲ್ಲೂ ಆ ಒಂದು ಟ್ರೂ ಸ್ಪಿರಿಟ್ ಅನ್ನುವಂಥದ್ದು ಏನು ನೀವು ಮೆನ್ಷನ್ ಮಾಡಿದ್ರೆ ಆಗಲಿ ಅದು ಖಂಡಿತ ಬಂತು. ಅಂದರೆ ಕಮಿಟ್ಮೆಂಟ್ ಆಗಿರಲಿ, ಇನ್ನು ವಿದ್ಯಾರ್ಥಿಗಳಿಗೆ ಕಲಿಸಬೇಕು ಅನ್ನೋಂಥದ್ದು, ಆದರೆ ನೀವು ಮುಂಚೆ ಅಷ್ಟು ಸಫಲರಾಗಬೇಕು, ಅಂದರೆ ಸಬಲರಾಗಬೇಕು ಅನ್ನೋದು ರೀತಿಯಲ್ಲಿ. ಸೊ ಈ ಹಂತ ನೀವು ಬೋಧಕರಾಗಿ ಪ್ರತಿದಿನ ಪ್ರತಿನಿತ್ಯ ಕಲಿಯುವಂಥದ್ದು ಹೇಗೆ ನಿಮಗೆ ಈ ವೃತ್ತಿ ಬದುಕು ನಿಮಗೆ ಖುಷಿ ಕೊಟ್ಟಿದೆ, ಹೇಗೆ ನೋಡ್ತಾ ಇದ್ದೀರಾ, ಮುಂದಿನ ಕುತೂಹಲಗಳೇನು, ಮುಂದಿನ ಗುರಿಗಳೇನು ಅಂತ ತಿಳ್ಕೊಳ್ಬೋದಾ ಸರ್? ವೃತ್ತಿ ಬದುಕು, ಇಲ್ಲಿವರೆಗೆ ಬಂದಿರುವಂತಹ ವೃತ್ತಿ ಬದುಕಿನ ಬಗ್ಗೆ ಖಂಡಿತವಾಗೂ ನನಗೆ ಖುಷಿ ಇದೆ, ಸಾರ್ಥಕತೆ ಇದೆ. ನನಗೆ ಕೊಟ್ಟಿರೋ ಜವಾಬ್ದಾರಿಗಳನ್ನ ನನ್ನ ಕೈಲಾದಷ್ಟು ಒಳ್ಳೆ ಪ್ರಯತ್ನ ಮಾಡಿ ಅದನ್ನ ನಿಭಾಯಿಸಿದ್ದೀನಿ ಅನ್ನೋ ಒಂದು ಸಮಾಧಾನ ನನ್ನ ಹತ್ರ ಇದೆ. ನನ್ನ ವೈಯಕ್ತಿಕ ವಿಚಾರ ನೋಡಿದ್ರೆ, ನಾನು ಎಲ್ಲರ ತರ ಒಂದು ಸ್ನಾತಕೋತ್ತರ ಪದವಿ ಮಾಡಿದೆ. ಮೈಸೂರು ಆಯುರ್ವೇದ ಕಾಲೇಜಲ್ಲಿ ಕಾಂಟ್ರಾಕ್ಟ್ ಲೆಕ್ಚರರ್ ಆಗಿ ಜಾಯಿನ್ ಆದೆ, ಅಪಾಯಿಂಟ್ ಆದದ್ದು. ಫಸ್ಟ್ ಆಫ್ ಆಲ್ ನನ್ನ ಸುದೈವ PG ಡಿಪಾರ್ಟ್ಮೆಂಟ್ ಇತ್ತು. PG ಡಿಪಾರ್ಟ್ಮೆಂಟ್ ಇದ್ದಿದ್ದರಿಂದ ನನಗೆ ಸ್ವಲ್ಪ ಸೀರಿಯಸ್ ಆಗಿ ಇನ್ವಾಲ್ವ್ ಆಗೋಕ್ಕೆ ಅವಕಾಶ ಸಿಕ್ತು. ಆಮೇಲೆ ನಾನು ಆಗ್ಲೇ ಹೇಳ್ದಂಗೆ, ನಾನು ಹಳೆ ಸಿಲೆಬಸ್ ಓದಿ ಬಂದವನು, ಈಗಿನ ಸಿಲೆಬಸ್ ಅಲ್ಲ. ಹಾಗಾಗಿ ಹಳೆ ಸಿಲೆಬಸ್ ಅಲ್ಲಿ ನಿಮ್ಗೆ ರಿಸರ್ಚ್ ಅಂದ್ರೆ ಏನು, ಹೇಗೆ ಮಾಡ್ತಾರೆ ಗೊತ್ತಿದ್ರೆ ಸಾಕಿತ್ತು, ನೀವು ಮಾಡಬೇಕಾದ ಅವಶ್ಯಕತೆ ಏನಿರಲಿಲ್ಲ. ಬಟ್ ನಾನು ಆಗ್ಲೇ ಹೇಳಿದ್ನಲ್ಲ, PG ಆಕ್ಟಿವಿಟೀಸ್ ಅಲ್ಲಿ ಒಂದು ಜರ್ನಲ್ ಕ್ಲಬ್ ಅನ್ನೋದನ್ನ ಈ ಪಾಡ್ಕಾಸ್ಟ್ ಅಲ್ಲೇ ನಾನು ಒಂದು ಪ್ರಸ್ತಾಪ ಮಾಡಿದೆ. ಈಗ ನಾನು ಮೈಸೂರಲ್ಲಿದ್ದಾಗ ಜರ್ನಲ್ ಕ್ಲಬ್ ಅನ್ನ ತುಂಬಾ ಸೀರಿಯಸ್ ಆಗಿ ನೋಡ್ತಾ ಇದ್ದೆ. ನಾನು ಯಾವುದೇ ಒಂದು ಜರ್ನಲ್ ಆರ್ಟಿಕಲ್ ಒಬ್ಬ ವಿದ್ಯಾರ್ಥಿ ಪ್ರೆಸೆಂಟ್ ಮಾಡ್ತಿದ್ದಾನೆ ಅಂತಂದ್ರೆ, ಆ ಜರ್ನಲ್ ಆರ್ಟಿಕಲ್ ಆಗಿರುವಂತಹ ರಿಸರ್ಚ್ ಅನ್ನ ಕಂಪ್ಲೀಟ್ ಕೇರ್ಫುಲ್ ಆಗಿ ಸ್ಟಡಿ ಮಾಡಿ, ಎಲ್ಲಿ ಮೆಥಡಾಲಜಿಲಿ ತಪ್ಪಾಗಿದೆ, ಎಲ್ಲಿ ಇದನ್ನ ಇಂಪ್ರೂವ್ ಮಾಡಬೇಕಾಗಿತ್ತು, ಎಲ್ಲಿ ರಿಸರ್ಚ್ ಕ್ವೆಶ್ಚನ್ ರಾಂಗ್ ಇದೆ, ಎಲ್ಲಿ ಒಬ್ಜೆಕ್ಟಿವ್ಸ್ ತಪ್ಪು ಹಾಕಿದ್ದಾರೆ ಇವರು, ಆ ಕ್ರಿಟಿಕಲ್ ಮೈಂಡ್ ಸೆಟ್ ಇಂದಾನೆ ಓದಿ ನೋಡಿ ಆ ತಕ್ಕ ಮಟ್ಟಿಗೆ ಅದನ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಬಂದಿದ್ದೆ. ಹಾಗಾಗಿ ನನಗೆ ನ್ಯಾಚುರಲಿ ಈ ಸಬ್ಜೆಕ್ಟಲ್ಲಿ ಕ್ಯೂರಿಯಾಸಿಟಿನೂ ಜಾಸ್ತಿ ಆಯಿತು. ಆಮೇಲೆ ಕಾಲಾಂತರದಲ್ಲಿ ನಾನು ಬೆಂಗಳೂರಿಗೆ ಬರುವಂತಾದಾಗ ನನ್ನ ಸುದೈವನೇ ಅನ್ಕೋಬೇಕು. ಯಾಕಂದ್ರೆ ಆ ಟೈಮಲ್ಲೂ ಇಲ್ಲಿ ಈ ಕಾಲೇಜಲ್ಲಿ ರಿಸರ್ಚ್ ಮೆಥಡ್ ಪಾಠ ಮಾಡಕ್ಕೆ ಯಾರು ಇರಲಿಲ್ಲ. ನನಗೆ ಪದಾರ್ಥ ವಿಜ್ಞಾನ ಚರಕ ಸಂಹಿತೆ ಪಾಠ ಮಾಡೋದ್ರ ಕರ್ತವ್ಯದ ಜಾಸ್ತಿ ಹೊರ ಇದ್ರೂ, ನಾನು ಔಟ್ ಆಫ್ ಮೈ ಪ್ಯಾಷನ್ ಆವಾಗ ಇರುವಂತಹ ಶ್ರೀಧರ್ BS ಅಂತ ಪ್ರಿನ್ಸಿಪಲ್ ಇದ್ರು, ನಾನು ಪಾಠ ಮಾಡ್ತೀನಿ ಸರ್ ಅಂತಂದೆ. ಆಯ್ತು ಮಾಡಿ ಅಂತಂದ್ರು. ಹಾಗಾಗಿ ಆ ಪಾಠ ನಾನು ರಿಸರ್ಚ್ ಮೆಥಡ್ ಮಾಡ್ತಾ ಬಂದೆ. ಹಾಗಾಗಿ ಪಾಠ ಮಾಡಬೇಕು ಅಂದ್ರೆ ಓದಬೇಕು ಅಂದ್ರೆ ಜಾಸ್ತಿ ಇನ್ವಾಲ್ವ್ ಆಗಬೇಕು ಅಂತಂದ್ರೆ ಜಾಸ್ತಿ ಓದ್ತಾ ಇರಬೇಕು. ಇದಕ್ಕೆ ಪೂರಕವಾಗಿ ಅಂತ ಅಂದಂಗೆ ನಾನು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಜರ್ನಲ್ಗೆ 2018ರಲ್ಲಿ ಅಸಿಸ್ಟೆಂಟ್ ಎಡಿಟರ್ ಅಂತ ಅಪಾಯಿಂಟ್ ಆದೆ. ಅಸಿಸ್ಟೆಂಟ್ ಎಡಿಟರ್ ಅಂತ ಒಂದು ಜರ್ನಲ್ ಅಂದ್ರೆ ಜರ್ನಲ್ಗೆ ಆರ್ಟಿಕಲ್ಲೇ ಬರೋದು, ಆರ್ಟಿಕಲ್ಗಳು ರಿಸರ್ಚ್ ಆರ್ಟಿಕಲ್ ಬರೋದು. ಹಾಗಾಗಿ ಆ ಆರ್ಟಿಕಲ್ಗಳನ್ನ ಓದುವಂತಹ ಒಂದು ನ್ಯಾಚುರಲ್ ಪ್ರಮೇಯ ಬಂತು. ಆಮೇಲೆ ಅದರಲ್ಲಿನೂ ನಾನು ನನ್ನ ಸಾಮರ್ಥ್ಯಕ್ಕೆ ತಕ್ಕದಾಗಿ ಪ್ರಯತ್ನ ಮಾಡಿ ನನ್ನ ಸೇವೆ ಕೈ ಕೊಟ್ಟಿರೋದನ್ನ ನೋಡಿ ಅದೇ ವೈಸ್ ಚಾನ್ಸಲರ್ ಅವರು ಮುಂದಿನ ವರ್ಷ ಎಡಿಟರ್ ಇನ್ ಚೀಫ್ ಮಾಡಿದ್ರು. ಹಾಗಾಗಿ ಎಡಿಟರ್ ಇನ್ ಚೀಫ್ ಆಗಿಯೂ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಒಂದೇನು, ಈಗೂ ಆರ್ಟಿಕಲ್ ಬರ್ತವೆ, ಈಗಲೂ ನಾನು ಕ್ರಿಟಿಕಲ್ ಅನಾಲಿಸಿಸ್ ಮಾಡಬೇಕಾಗತ್ತೆ, ಮಾಡ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ರಿಸರ್ಚ್ ಮೈಂಡ್ ಸೆಟ್ಟು, ರಿಸರ್ಚ್ ಸ್ಕಿಲ್ಸು ನನಗೆ ಸ್ವಲ್ಪ ಜಾಸ್ತಿ ಈಸಿ ಕರಗತ ಆದವೇನೋ ಅಂತ ಅನಿಸುತ್ತೆ. ಈ ಥರ ನಾನು ಬಂದಿರುವಂತಹ ಹಾದಿ. ಇದರ ಲಾಭ ನನಗೆ ಬೇರೆ ಬೇರೆ ಕಡೆಯಲ್ಲಿ ಸಾಕಷ್ಟು ಆಗಿದೆ. ಫಾರ್ ಎಕ್ಸಾಂಪಲ್ಲು ಈ PG ಗೈಡ್ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ನಾನೊಬ್ಬ ಸಂಪನ್ಮೂಲ ವ್ಯಕ್ತಿ ಆದೆ. ಆಮೇಲೆ ಇದೇ ಸೈಂಟಿಫಿಕ್ ಆರ್ಟಿಕಲ್ ರೈಟಿಂಗಕ್ಕೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ರಾಜ್ಯದ ಎಲ್ಲ ಆಯುರ್ವೇದ ಕಾಲೇಜುಗಳ ಟೀಚರ್ಗೆ ಟ್ರೈನಿಂಗ್ ಅಂತ ಅಂದಾಗ ನನಗೆ ಚೀಫ್ ಕೋಆರ್ಡಿನೇಟರ್ ಫಾರ್ ದೋಸ್ ಪ್ರೋಗ್ರಾಮ್ಸ್ ಅಂತ ಮಾಡಿದ್ರು. ಹಾಗಾಗಿ ಲಾಭನೂ ಸಾಕಷ್ಟು ಸಿಕ್ಕಿದೆ, ಸಂತೃಪ್ತಿ ಇದೆ. ನಾನು ಏನು ಮಾಡಿದ್ದೀನಿ ಅದಕ್ಕೆ ಪ್ರತಿಫಲನೂ ಅಷ್ಟೇ ಸಿಕ್ಕಿದೆ. ಆರ್ಥಿಕವಾಗಿ ಇಲ್ಲದಿದ್ರೂ ಹೆಸರಂತೂ ಸಿಕ್ಕಿದೆ. ಹಾಗಾಗಿ ಇದು ಸಾಗಿ ಬಂದ ದಾರಿ. ಅದೇ ಥರ ಇನ್ನೂ ಬೇರೆ ಬೇರೆ ಅವಕಾಶಗಳು ಪೈಪ್ಲೈನಲ್ಲಿದೆ. ಬಂದಿರೋದನ್ನ ಮಾಡ್ತಾ ಹೋಗೋದಷ್ಟೇ ನನ್ನ ಕೆಲಸ ಇದೆ. ನೋಡೋಣ ಮುಂದೇನಾಗುತ್ತೆ. ತುಂಬಾ ಸಂತೃಪ್ತಿಯಿಂದ ನಿಮ್ಮ ಜರ್ನಿಯನ್ನು ಹಂಚ್ಕೊಂಡ್ರಿ ಸರ್. ಕಾರಣ ನಿಮ್ಮ ಕುತೂಹಲವನ್ನ, ನಿಮ್ಮ ಪ್ಯಾಷನ್ನೇ ಮುಂದುವರಿಸ್ಕೊಂಡು ಬಂದಾಗ ಅದಕ್ಕೆ ಆದಂತಹ ಒಂದಷ್ಟು ಅವಕಾಶಗಳು ನಿಮ್ಮನ್ನ
ಅರಸಿ ಬಂತು, ಅದಕ್ಕೆ ಸಂತೃಪ್ತಿಯು ಸಮಾಧಾನವೂ ಕೂಡ ನಿಮಗೆ ಇರೋದನ್ನು ಕಾಣ್ತಾ ಇದೆ. ಜೊತೆಗೆ ಇನ್ನೊಂದು ಕುತೂಹಲದ ಪ್ರಶ್ನೆ ಸರ್, ಯಾಕಂದ್ರೆ ಆಲ್ಫಾ, ಜೆನ್ಜಿ, 90s ಕಿಡ್ಸ್ ಎಲ್ಲ ಸುಮಾರು ವರ್ಷಗಳ ನಿಮ್ಮ ಈ ವೃತ್ತಿ ಬದುಕಿನ ಬೋಧನಾ ವೃತ್ತಿ ಏನಿದೆ ಅಲ್ಲಿ ಕಂಡ್ಕೊಂಡ್ಬಂದಿದ್ದೀರಿ. ಏನೆಲ್ಲ ಬದಲಾವಣೆಗಳನ್ನ ಒಂದು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ವಿದ್ಯಾರ್ಥಿಗಳನ್ನ ಎಷ್ಟೊಂದು ತರಹದ ವಿದ್ಯಾರ್ಥಿಗಳು ನೋಡಿದ್ದೀರಿ. ಈಗಿನ ವಿದ್ಯಾರ್ಥಿಗಳಿಗೆ ನೀವು ಕೊಡುವಂತಹ 3 ಸಲಹೆಗಳೇನು ನಿಮ್ಮ ಓವರ್ ಆಲ್ ಎಕ್ಸ್ಪೀರಿಯನ್ಸ್ನಿಂದ? ಒಂದು ಈಗ ನೀವು ತಾವು ಆಗಲೇ ಹೇಳ್ದಂಗೆ ಆಲ್ಫಾ, ಜೆನ್ಜಿ ನೋಡಿದಾಗ ಒಂದು ಟೈಮ್ ಮ್ಯಾನೇಜ್ಮೆಂಟು ಬಹಳ ಇಂಪಾರ್ಟೆಂಟ್ ಇದೆ. ಈಗ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಡೂಮ್ ಸ್ಕ್ರೋಲಿಂಗ್ ಅಂತ ಗಂಟುಗಟ್ಟಲೆ ಟೈಮ್ ಹೋಗ್ಬಿಡುತ್ತೆ. ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟು, ನೀವು ಏನು ಗೋಲ್ ಇಟ್ಕೊಂಡಿದ್ದೀರಾ, ಗೋಲ್ ಇಟ್ಕೋಬೇಕು. ಫಸ್ಟ್ ಆಫ್ ಆಲ್ ಫಸ್ಟ್ BAMSಗೆ ಬಂದ ಕೂಡಲೇ ಒಂದು ಗೋಲ್ ಸೆಟ್ಟಿಂಗ್ ಬೇಕು. ಗೋಲ್ ಸೆಟ್ಟಿಂಗು ನಾನು ಹೇಳ್ತೀನಿ, ನಾನು ಈ ಕಾಲೇಜಿಂದ ಹೊರಗೆ ಹೋಗುವಾಗ ನಾನು 50,000 ಪೇಷಂಟ್ ನೋಡಿರ್ತೀನಿ, ಇದು ಒಂದು ಗೋಲು. ನಾನು 1,00,000 ಪೇಷಂಟ್ ನೋಡಿ ಆಚೆ ಹೋಗ್ತೀನಿ. ದಿನ ನಾನು ಕಾಲೇಜಿಂದ ಮನೆಗೆ ಹೋಗುವಾಗ ಹಾಸ್ಪಿಟ್ಲಲ್ಲಿರುವಂತಹ ಎಲ್ಲ ಪೇಷಂಟನ್ನು ಮಾತಾಡಿಸಿ ಹೋಗ್ತೀನಿ. ಈ ಥರ ನಾನೇನೋ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಬಹಳ ನಮ್ಮ ವಿದ್ಯಾರ್ಥಿಗಳು ಬಹಳ ಮಿಸ್ಮ್ಯಾನೇಜ್ ಮಾಡ್ತಾರೆ. ಇದು ಒಂದು ಬಹಳ ಇಂಪಾರ್ಟೆಂಟ್ ವಿಚಾರ. ಇನ್ನು ಅದೇ ಥರ ನೀವು ಓದ್ತಾ ಇರೋದ್ರಿಂದ ಇರುವಂತಹ ವಿಚಾರಗಳಿಗೆ ಒಂದು ಓಪನ್ ಮೈಂಡೆಡ್ ಆಗಿ ಇರಬೇಕು. ಸುಮಾರು ಸರ್ತಿ ಏನಾಗುತ್ತೆ, ಸುಮ್ಮನೆ ಅಲ್ಲಿ ಶ್ಲೋಕ ಇದೆ ಬೈಹಾರ್ಟ್ ಮಾಡಿ ಆನ್ಸರ್ ಹೇಳಿ ಹೋಗ್ಬಿಡ್ಬೇಕು. ನೀವು ಓಪನ್ ಮೈಂಡೆಡ್ ಇಸ್ಕೊಂಡ್ರೆ ಅದೇ ಶ್ಲೋಕಕ್ಕೆ ಬೇರೆ ಬೇರೆ ಅರ್ಥಗಳನ್ನು ನಿಮ್ಮ ತಲೆಯಲ್ಲೇ ಹುಡ್ತಾ ಹೋಗುತ್ತೆ. ಹಾಗಾಗಿ ಒಂದು ಕ್ರಿಟಿಕಲ್ ಥಿಂಕಿಂಗು, ಓಪನ್ ಮೈಂಡೆಡ್ನೆಸ್ಸು ಇಟ್ಕೋಬೇಕು. ಇನ್ನೊಂದು ಸಣ್ಣ ವಿಚಾರ ಆದರೂ ಓದೋ ಹವ್ಯಾಸ ಯಾವತ್ತೂ ಬಿಡಬಾರ್ದು. ಈಗ ಒಂದು ನೋಟ್ಸ್ ಇದೆ ಆಗಲ್ಲ, ನೀವು ದೊಡ್ಡ ದೊಡ್ಡ ಪುಸ್ತಕ ಓದಲೇಬೇಕು. ನೀವು ದೊಡ್ಡ ದೊಡ್ಡ ವಿಚಾರ ತಿಳ್ಕೊಳ್ಳೇಬೇಕು. ಪುಸ್ತಕನೇ ಓದಬೇಕು ಅಂತೇನಿಲ್ಲ, ಯಾಕಂದರೆ ಈಗ ಡಿಜಿಟಲ್ ಯುಗ ಇದೆ. ಯೂಟ್ಯೂಬ್ ಲೆಕ್ಚರ್ ಕೇಳಿದರೂ ಆಗುತ್ತೆ. ಹಾಗಾಗಿ ಎಷ್ಟು ಜಾಸ್ತಿ ಓದ್ತೀರಾ ಅಷ್ಟು ನಿಮ್ಗೆ ಒಳ್ಳೆಯದು. ಎಷ್ಟು ಕ್ರಿಟಿಕಲ್ ಥಿಂಕಿಂಗ್ ಕ್ರಿಟಿಕಲ್ ಅನಾಲಿಸಿಸ್ ಇನ್ಕ್ರೀಸ್ ಮಾಡ್ತೀರಾ ಅಷ್ಟು ನಿಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಈ ಸಣ್ಣ 3 ವಿಚಾರಗಳು, ಅದು ರಿಸರ್ಚ್ ಫೀಲ್ಡಲ್ಲಿ ಇದ್ರೂ ಆಗುತ್ತೆ ಅಥವಾ ಆವ್ರೇಜ್ ಗ್ರ್ಯಾಜುಯೇಟ್ ಇದ್ರೂ ಆಗುತ್ತೆ, ಈ 3 ವಿಚಾರಗಳನ್ನು ಸೀರಿಯಸ್ ಆಗಿ ತಗೋಬೇಕು ಅಂತ ಕೋರಿಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದರೆ ಮನಸ್ಸಿನಿಂದ ಹೇಳಬೇಕು, ತುಂಬ ಅದ್ಭುತವಾದ ಸಂವಾದ ಕಾರ್ಯಕ್ರಮವನ್ನು ನಾವು ಆಲ್ಮೋಸ್ಟ್ ಎಂಡಿಗೆ ಬಂದಿದ್ದೀವಿ ಇವತ್ತು. ನಮ್ಮ ಕೋರಿಕೆಯನ್ನು ಒಪ್ಪಿ ಇಲ್ಲಿವರೆಗೂ ಬಂದು ನಿಮ್ಮ ಇಷ್ಟು ವರ್ಷದ ದೀರ್ಘಕಾಲದ ಜ್ಞಾನ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದು ನಿಜಕ್ಕೂ ಅತ್ಯಂತ ಸಂತೃಪ್ತಿಯ ಕ್ಷಣ ಇವತ್ತು. ಮತ್ತೊಮ್ಮೆ ನಿಮಗೆ ನಮ್ಮ ವಿಸಂದ ವೈದ್ಯರ ಪರವಾಗಿ, ನಮ್ಮೆಲ್ಲರ ಪರವಾಗಿ, ನಮ್ಮ ಪ್ರೇಕ್ಷಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ವಿಸಂದ ತಂಡಕ್ಕೂ ನನ್ನ ಶುಭಾಶಯಗಳು. ಅದೇ ಥರ ಈ ತಂಡವು ಯಶಸ್ವಿಯಾಗಲಿ, ಈ ತಂಡವು ಆಯುರ್ವೇದದಿಂದ ಲಾಭ ಪಡೆಯಲಿ, ಆಯುರ್ವೇದಕ್ಕೂ ಈ ತಂಡದಿಂದ ಲಾಭವಾಗಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಇದ್ದೀನಿ.